ಎಲ್ಲರೂ ಮುಕ್ಕೊಂಡವ್ರಿಗೆ ಕುಸ್ ಕುಸ್ ಮಾಡತ್ತಾಳ ಅಂದ್ರೆ ರಿವರ್ಸ್ ಸ್ನೀಸ್ ಮಾಡತ್ತಿಲ್ಲಕಿ ಅಂತಂದ್ರೆ ಒಂದು ಕಡೆ ಬ್ಲಾಕ್ ಆಗಿರ್ತೈತೆ. ಜರ್ಸಿ ನಂಬರ್ ಕಮೆಂಟ್ ಹಾಕಿರಿ ನಂಗೆ. ಲೈಕ್ ಲಕ್ಕಿ ನಂಬರ್ ಏನು ಬರ್ತೈತ್ರಿಪ್ಪ ಅಂತ 1 3 5 10. ಈಗ ನನ್ನ ಜೊತೆ ಮಾತಾಡೋದು ಬಡ್ದಾಡ್ತಿರಲ್ಲ ಅವ್ರು ನಿಮಗೆ ಇಗ್ನೋರ್ ಮಾಡ್ತಾರೆ. ಲೈಕ್ ಹೆಂಗೆ ಅನ್ಸ್ಬಿಡ್ತೈತೆ ಅವ್ರಿಗೆ, ಏನು ಬಿಡಪ್ಪ ಫಾಲ್ತು ಅದಾನ, ಯಾವಾಗ ನೋಡಿದ್ರು ವಾಪಸ್ ಬರ್ತಾನಂತ. ಏನು ಎಲ್ಲದಕ್ಕೊಂದು ಮಾತಾಡತ್ತಾರೆ. ನೀವು ಒಂದು ಮದುವೆ ಹೋಗಿರ್ತೀರಿ, ಫ್ಯಾಮ್ಲಿ ಒಂದು ಮದುವೆ ಹೋಗಿರ್ತೀರಿ, ಎಲ್ಲ ಸುದ್ದಿ ಇರ್ತೈತಿ. ಮಂದಿ ಏನಂತ ಬಂದ್ಬಿಡ್ತಾರೆ ಹೇಳ್ರಿ, ಮಡಿಕೆ ಕಾಳು ಪಲ್ಯ ಸರಿ ಇದ್ದಿದ್ದಿಲ್ಲ, ಬದನೆಕಾಯಿ ಪಲ್ಯ ಸರಿ ಇದ್ದಿರ್ಕಿಲ್ಲ. ನನಗೆ ಪಪ್ಪಾಗ ಕಾಫಿ ಮಾಡ್ಕೊಳಕತ್ತೀನಿ. ಇನ್ನು ಬರೀ ಫಸ್ಟಿಗೆ ಏನು ಮಾಡ್ತೇನೆ ರೀ, ಫಸ್ಟ್ ಅಂತಂದ್ರೆ ನಾನು ಹಾಲು ಕುದಿಸ್ತೀನಿ. ಹಾಲು ಕುದಿಸಿದ ಮ್ಯಾಗ ಒಂದು ಕಪ್ ಒಳಗೆ ಸಕ್ಕರೆ ಹಾಕ್ತೀನಿ. ಹಾಯ್, ಶನೀಶ್ವರ್ಗೆ ಹೋಗಿ ಬಂದಿಲ್ಲ. ತೇಜಸ್ವಿನಿ ಬ್ರಿಡ್ಜ್ ಕಡೆ ಫುಲ್ ಟ್ರಾಫಿಕ್ ಜಾಮ್. ಅಲ್ಲಿಂದ ಅಲ್ಲಿ ಮಠ ರಶ್ ಐತಲ್ಲ, ಎಲ್ಲ ಪೂರಾ ರಶ್ ತುಂಬೈತಿ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ನಾನಿಂದ ದೊಡ್ಡಪ್ಪ ಪ್ರಜ್ವಲಿ ನನ್ನ ಎಪಿಸೋಡ್. ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತಂದ್ರೆ ಟೈಮ್ ಆಗೈತೆ ರೀ, ಮುಂಜಾನೆ 4:17. ಈಗ ಜಸ್ಟ್ ಬ್ಲಾಗದು ಎಡಿಟ್ ಮಾಡೀನಿ. ಆ್ಯಂಡ್ ಎಲ್ಲರೂ ಮುಕ್ಕೊಂಡವ್ರಿಗೆ ಕುಸ್ ಮಾಡತ್ತಾಳ ಅಂದ್ರೆ ರಿವರ್ಸ್ ಸ್ನೀಸ್ ಮಾಡತ್ತಿಲ್ಲಕಿ ಅಂತಂದ್ರೆ ಒಂದು ಕಡೆ ಬ್ಲಾಕ್ ಆಗಿರ್ತೈತೆ ಉಸಿರಾಡೋದು. ಅದು ಅವಕ್ಕೆ ಏನು ಮಾಡೋಕೆ ಬಿಡ್ತಂಗಿಲ್ಲಲ್ರಿ, ರಿವರ್ಸ್ ಉಸಿರಾಡೋದು ಮಾಡ್ತಿರ್ತಾವೆ. ಹೆದರೇ ಬಿಟ್ಟೆನ ಕುಸ್ ಸಪ್ಪಳಾಗತ್ತೈತೆ. ನಾ ಏನಾಯ್ತು ಅಂತಂದು ಏನಾಯ್ತು ಬಂಗಾರಿ ನಿಂಗೆ ಓದಿತಾರೆ ಹಾಂ. ಯಾಕೀಗ ಕ್ಯಾಮ್ರಾದಾಗ ಬರೋದಿಲ್ಲಕೀಗ ನಾಚ್ಕೊಳತ್ತಾಳ. ಬಾಜ್ ನೋಡಿ ಟಿಕ್ಲಿ ತೋರ್ಸಮ್ಮ. ನಿಂದೆ ಟಿಕ್ಲಿ ತೋರ್ಸ ಎಲ್ಲರಿಗೆ. ಬಂಗಾರಿ ಟಿಕ್ಲಿ ಕಮೆಂಟ್ ಸೆಕ್ಷನಾಗ ಹೇಳ್ರಿಪ್ಪ, ನಮ್ಮ ಕುಕ್ಕು ಟಿಕ್ಲಿ ಹೆಂಗೆ ನಿಮ್ಮ ಕುಕ್ಕಿದಾಗ ಟಿಕ್ಲಿ ಹೆಂಗೆ ಕಾಣೋದಿದೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ. ಹೊಳಿತ ಶಾಬಾಷ್. ಪ್ರೀತಿ ಸಿಕ್ತಕ್ಕೀಗ ಮಸ್ತ್ ಒಂದು ಸ್ವಲ್ಪ ಅಟೆನ್ಷನ್ ಸಿಕ್ತೆ, ಸಾಕಿ ಹೋಗಿ ಆಟಾಡ್ಬೇಕು. ಹೋಗ ಹಿಂಗೆ ನೋಡ್ರಿ ಜನ, ತಿಕ್ಕೋರಿ ಫ್ಯಾಮ್ಲಿ. ದಿಸ್ ಇಸ್ ದ ರಿಯಾಲಿಟಿ. ನೀವು ಯಾವ ವ್ಯಕ್ತಿಗೆ ನನ್ನ ಜೊತೆ ಮಾತಾಡೋದು ಬಡ್ದಾಡ್ತಿರಲ್ಲ ಅವ್ರು ನಿಮಗೆ ಇಗ್ನೋರ್ ಮಾಡ್ತಾರೆ. ಲೈಕ್ ಹೆಂಗೆ ಅನ್ಸ್ಬಿಡ್ತೈತೆ ಅವ್ರಿಗೆ, ಮಕ್ಕಳೇ ಫಾಲ್ತು, ಏನು ಬಿಡಪ್ಪ ಫಾಲ್ತು ಅದಾನ, ಯಾವಾಗ ನೋಡಿದ್ರು ವಾಪಸ್ ಬರ್ತಾನಂತ. ಈಗ ನೋಡ್ರಿ ಇದಕ್ಕೆ ಹೋಗಂತಂದು ಯಾಕಂದ್ರೆ ಈಗ ನೋಡ್ರಿ ಇದಕ್ಕೆ ಹೋಗಂತ ನಾ ಹೋಗಿ ಹೆಂಗೆ ಬಂತ ನೋಡ್ರಿ, ಇದು ರಿಯಾಲಿಟಿ. ಈಗ ನೋಡ್ರಿ ಆನ್ ಆತ ನನ್ನ ಮಗ ರೀ, ಆನ್ ಆತ. ಹಿಂಗೆ ಮಾಡಿ ಪ್ರೀತಿ ಮಾಡಿ ಕುಂದಿರ್ಸಿದ್ನಿ ಅಂತಂದ್ರೆ ಹೋಗ್ಬಿಡ್ತಾಳ್ರಿ ಒಂದು 5 ನಿಮಿಷ. ಬಾಳತ್ತಿಲ್ಲಕಿ 2-3 ನಿಮಿಷ ತರ್ತಾವೆ, ಅದು ಹಿಂಗೆ ಹೋಗ್ಬಿಡ್ತಾವೆ ನೋಡ್ರಿ. ಇಷ್ಟೇ ಲೈಫ್, ಇಷ್ಟೇ ರಿಯಾಲಿಟಿ, ಇದೇ ಜಗತ್ತು, ಇದೇ ರಿಯಾಲಿಟಿ. ತಿಳ್ಕೊರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಫ್ಯಾಮಿಲಿ. ಬರೀ ಫ್ಯಾಮಿಲಿ ಸ್ಟೇಡಿಯೋನಾಗಿರಿ, ಮುಕ್ಕೊಂಡು ಸೀದಾ ನಿಮ್ಮ ಮುಂಜಾನೆ ಸಿಗ್ತೇನಂತ. ಬಾಯ್, ಟೇಕ್ ಕೇರ್. 2000 years later. ಆಗಿದ್ದೀರಿ ಅಪ್ಪನವ್ರ, ಫುಲ್ ತಂಪನ್ಯಾಗ ಬಂದು ಮುಕ್ಕೊಂಬಿಟ್ರಿ, ಚೈನಿದಾಗಿದ್ದೀರಿ. ಬರ್ರಿ, ಅಲ್ಲಿ ಕೆಲಸ ಐತಿ, ಕಸ ಗುಡಿಸ್ಬೇಕು. ಬರ್ರಿ ಎದ್ದು ಬರ್ರಿ, ಕಸ ಗುಡ್ಸೋಣ ಬಣ. ಯಾರು ಬಂದಾರ ಚೆನ್ನಾಗಿ ಕೆಡ್ಸೋಂಗಿಲ್ಲ ಅಂತ, ಅಲ್ಲಿ ಇನ್ನೂ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಚಾಲು ಕೊಬ್ಬಡಿ ಐತೆ. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಇವತ್ತೈತ್ರಿ ಶನಿವಾರ, ನಿಮಗೆಲ್ಲ ಗುರ್ತೈತಿ. ಗಾಡಿದು ತೊಳೆದೈತಿ, ಬಟ್ ಚಿನ್ನಿ ಗಾಡಿ ಅದಲ್ಲಿ ಗುರ್ತೈತಿ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತ ಇವತ್ತು ಸಂಜೆ ಮುಂದೆ ಗುಡಿಗೆ ಹೋಗ್ಬರಕ್ಕೆ ನಾವು ಶನೀಶ್ವರನ ಗುಡಿಗೆ. ಅದ್ರ ಜೊತೆ ಏನ್ರಿಪ್ಪ ಅಂತ ಇವತ್ತು ನಮ್ಮ ಮಮ್ಮಿ ಮನೆಯಾಗಿಲ್ಲ. ಮನೆ ಖಾಲಿ ಹೊಡ್ಯಾಕತ್ತೈತಿ. ಹಗಲ ಮುಗಲಿ ಚಾ ಕುಡಿದು ಕ್ಯಾನ್ಸಲ್, ಆಮೇಲೆ ಊಟ ಕೇಳೋದು ಕ್ಯಾನ್ಸಲ್. ಇವತ್ತು ನಮ್ಮ ಮನೆ ಒಳಗಿನ ಕಿಚನ್ ಕ್ಲೋಸ್ಡ್ ಐತ್ರಿ. ಹೆಂಗ್ರಿಪ್ಪ ಅಂತ ಖಾನಾವಳಿ ಅದು ಕ್ಲೋಸ್ ಇರ್ತೈತಲ್ಲ, ಇವತ್ತು ಅಮಾವಾಸ್ಯೆ ಐತೆ, ಅದಕ್ಕೆ ಕಿಚನ್ ಕ್ಲೋಸ್ ಐತಿ. ಯಾಕಂದ್ರೆ ಮಮ್ಮಿ ನಾಳೆ ಈ ವ್ಲಾಗ್ ಬಂದಾಗ ಬಂದಿರ್ತಾರಂತ ಮಾಡ್ಯಾನ ಆಲ್ರೆಡಿನ. ಯಾಕಂದ್ರೆ ಕಂಟಿನ್ಯೂಸ್ ಐತಿ ವ್ಲಾಗ್, ಒಂದಿನೂ ಮಿಸ್ ಏನೂ ಇಲ್ಲ. ಆ್ಯಂಡ್ ಜರ್ಸಿ ನಂಬರ್ ಕಮೆಂಟ್ ಹಾಕಿರಿ ನಂಗೆ. ಲೈಕ್ ನಂದು ರಾಶಿ ರೀ. ಸೊ ರಾಶಿಗೆ ಲಕ್ಕಿ ನಂಬರ್ ಏನು ಬರ್ತೈತ್ರಿಪ್ಪ ಅಂತ 1 3 5 10 ಆಮೇಲೆ 9 ಅಂತಂದೈತಿ. ಆಮ್ಯಾಗ ನನ್ನ ಡೇಟ್ ಆಫ್ ಬರ್ತು 3ನೇ ಐತಿ, January 3. ಸೊ ದ್ಯಾಟ್ 9 ಚೂಸ್ ಮಾಡಿದಿರಿಪ್ಪ ಅಂತ 03 ಅಂತಂದು ಚೂಸ್ ಮಾಡ್ಯಾನ ನಾನು ಜರ್ಸಿ ನಂಬರ್. ಆ್ಯಂಡ್ ಹಿಂದೆ ಪಜ್ಜು ಅಂತಂದು ಬರ್ಸೈತಿ, ಪಜ್ಜು 03 ಅಂತೈತಿ. ಸೊ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಹೆಂಗೆ ಐತಿ ಅಂತಂದು. ಆ್ಯಂಡ್ ಅದ್ರ ಜೊತೆ ಏನಪ್ಪ ಅಂತಂದ್ರೆ ಏನು ತಿನ್ನತ್ತಿದ್ದೀರಿಪ್ಪ ಅಂತ ರವಿ ನಿನ್ನ ಜೊತೆ ಸೇರ್ಕೊಂಡು ನಾನು ತಿಕ್ಲಾಗ್ಬಿಟ್ಟಿದ್ದೀನಿ. ರವಿ ಉಂಡಿ ರವಾ ಉಂಡಿ ತಿನ್ನತ್ತಿದ್ದೆ. ಅದ್ರ ಜೊತೆ ಅವಲಕ್ಕಿ ತಿನ್ನಾಗತ್ತಿದ್ದೆ. ಅದ್ರ ಜೊತೆ ರವಾ ಉಂಡಿ ತಿನ್ನತ್ತಿದ್ದೆ ನಾನು. ಆ್ಯಂಡ್ ಮಾವಿನ ಹಣ್ಣದು ತಿಂದೆ. ಒಮ್ಮೆ ನಿಮ್ಗೆ ನೆನಪಾತ ವ್ಲಾಗ್ ಮಾಡೋದೈತು, ವ್ಲಾಗ್ ಮಾಡ್ತಿಲ್ಲ ನಾನು ಅಂತ ನಮ್ಮ ನೆನಪಾತೆ. ತಡಿಯಂಗಾರ ಅದು ಹೊರಗೆ ಬಂದು ಮಾತಾಡೋಣ ಅಂತಂದು ಹೊರಗೆ ಬಂದು. ಯಾಕಂದ್ರೆ ಮನ್ಯಾಗ ಇದನ್ನು ಪಿಕ್ಚರ್ ನೋಡತ್ತಾರೆ ಮತ್ತು ಸಾಂಗ್ ಅದು ಹೊತ್ತಿತ್ತು, ನಿಮಗೂ ಗೊತ್ತಿಲ್ಲ. ನಾನು ಸ್ಟೇಟಿವ್ನಾಗಿರೋ ಫ್ಯಾಮಿಲಿ ಸ್ವಲ್ಪ ಬಿಡಿ ಸಿಗ್ತಾನಂತ. ಈಗ ಚಾನಲ್ ಹೊಸಬ್ರಿದ್ದೀರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಆ್ಯಂಡ್ ಇವತ್ತು ಅಮಾವಾಸ್ಯೆ ನಿಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಮಾಡ್ರಿ ಹೇಳ್ರಿ. ಭಾಳ ಮಂದಿ ಮನೆ ಒಳಗೆ ಏನ್ರಿಪ್ಪ ಅಂತ ಹೋಳಿಗೆ ಶಿಕರಣಿ ಮಾಡ್ಯಾರ, ಬಟ್ ನಮ್ದು ಕಿಚನ್ ಕ್ಲೋಸ್ ಐತಿ. ನಿಮ್ಮ ಕಿಚನ್ನಾಗ ಏನೈತೆ ಅಂತಂದು ಹೇಳ್ರಿ. ಆ್ಯಂಡ್ ಸ್ಟೇಟಿವ್ನಾಗಿರೋ ಫ್ಯಾಮಿಲಿ.
ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ಒಬ್ಬರದ್ದು ಕಮೆಂಟ್ ಬಂದಿತ್ತು ಸೆಯಿಂಗ್ ದಟ್ ಏನ್ರಿಪ್ಪ ಅಂತ ಮನೆ ಬಿಟ್ಟು ಹೊರಗೆ ಹೋಗು ಯಪ್ಪ ಅಣ್ಣ ಹೊರಗೆ ಹೋಗು ಅಂತ. ಬಟ್ ಸೀನ್ ಏನ್ರಿಪ್ಪ ಅಂತಂದ್ರೆ ನಾನು ಒಂದು ಸ್ವಲ್ಪ ಎಕ್ಸಾಮ್ಸ್ ನಡೆದಾವ, ಒಂದು ಸ್ವಲ್ಪ ಕೆಲಸ ಅದಾವ ನಾನು. ಬಟ್ ದ್ಯಾಟ್ಸ್ ದ ರೀಸನ್ ನಾನು ಹೊರಗೆ ಎಲ್ಲೂ ಹೋಗಕ್ಕೆ ಆಗೋಲ್ತೆ, ಯಾಕಂದ್ರೆ ಇಡೀ ನಂದು ವಾರ ಎಕ್ಸಾಮ್ ಐತಿ. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ನಮ್ಮ ಕಿಚನ್ ಯಾವಾಗ ಕ್ಲೋಸ್ ಐತಿ, ಅದಕ್ಕೆ ಪಪ್ಪ ಹೊರಗಿಂದ ಏನು ತೊಗೊಂಬಂದಿದ್ರಿ ಅಂತ ಪಲಾವ್ ತೊಗೊಂಬಂದಿದ್ರೆ ಅದಕ್ಕೆ ಬರ್ರಿ ಬಿಡಕ್ಕೆ ನಾನು ನಾಷ್ಟ ಮಾಡೋದಂತೆ. ನಾಷ್ಟ ಎಷ್ಟಕ್ಕೆ ಮಾಡೋದು ಹೆಂಗೆ ಗೊತ್ತೀನಿ, ನಾಷ್ಟ ಇನ್ ದ ಸೆನ್ಸ್ ಊಟ ಅಂತ ತಿಳ್ಕೊರಿ ನೀವು, ಯಾಕಂತ ನಾನು ಇಷ್ಟ ಐತೆ ಹೊಟ್ಟಿ. ಆ್ಯಂಡ್ ಟೈಮ್ ಆಗೈತೆ ಎಕ್ಸಾಕ್ಟ್ 5:10 ಆಗೈತಿ, 5:10 5:12 ಮಟ್ಟ ಆಗೈತಿ. ಆ್ಯಂಡ್ ಇವತ್ತು ಶನಿವಾರ ಐತಿ, ಶನೀಶ್ವರ್ಗೂ ಹೋಗ್ಬರೋಕೆ ಇವತ್ತು ನಾವು. ಆ್ಯಂಡ್ ಬಡಕ್ನೆ ಏನ್ರಿಪ್ಪ ಅಂತ ಪಲಾವ್ ತಿನ್ನೋನು ಸ್ವಲ್ಪ ಬಿಟ್ಟು ಸಿಗ್ತಾನಂತೆ. ಆ್ಯಂಡ್ ಸ್ಟೇಟ್ಯೂನ್ ಫ್ಯಾಮಿಲಿ ಇನ್ಕೆ ಚಾನಲ್ಗೆ ಹೊಸಬ್ರು ಇದ್ರಿಪ್ಪ ಅಂತ ನಿಮ್ಗೆ ಗುರ್ತೈತೆ ಏನು ಮಾಡೋಕ್ಕಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಏನು ಹೇಳೋದು ಮಾಡ್ತೀರಿಪ್ಪ ಅಂತಂದ್ರೆ ಮನೆಯೊಳಗೆ ಮಮ್ಮಿ ಪಪ್ಪ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನೋದು. ಇದಾಗ್ರಿಪ್ಪ ಅಂತಂದ್ರೆ ಪಪ್ಪ ಇಲ್ಲ ಅಂತಂದ್ರೆ ಹೆಂಗಾಕೈತ್ರಿ, ಮನುಷ್ಯ ಸ್ಟೆಬಿಲಿಟಿ ಆತ, ಕಾನ್ಫಿಡೆನ್ಸ್ ಆತ ಭಾಳ ಹೋಗೈತಿ. ಅಕಸ್ಮಾತ್ ಇವತ್ತು ಒಂದೇ ದಿನ ನಮ್ಮ ಮಮ್ಮಿ ಇಲ್ಲ ಮನ್ಯಾಗ. ಆ್ಯಂಡ್ ಮುಂಜಾನೆ ಹೋಗ್ಯಾರ ಅವ್ರು, ನನಗೆ ಚಹಾ ಕುಡಿಯಂಗಾಗೈತಿ. ನಂಗೆ ಮಾಡ್ಕೊಳಕ್ಕೆ ಬರ್ತೈತಿ ಚಹಾ, ಸ್ವಲ್ಪ ಅಡುಗೆನೂ ಬರ್ತೈತೆ, ನಂಗೆ ಮಾಡ್ಕೊಳಕ್ಕೆ ಮನಸ್ಸಿಲ್ಲ. ನಮ್ಮ ಮಮ್ಮಿನ ಮಾಡ್ಕೊಟ್ರೆ ಕುಡಿಯೋ, ಏನು ಚಾನ ಕುಡಿದಿಲ್ಲ. ಮುಂಜಾನೆ ಮಾಡಿಟ್ಟು ಹೋಗಿದ್ರು ಮಮ್ಮಿ, ಅದಷ್ಟು ಚಹಾ ಕುಡಿದ. ನಂಗೆ ಮಾಡ್ಕೋಬೇಕಂದ್ರೆ ನಂಗೆ ಮಾಡ್ಕೊಳಕ್ಕೆ ಮನಸ್ಸಿಲ್ಲ, ಚಹಾ ಕುಡಿದಿಲ್ಲ. ಆ್ಯಂಡ್ ಖಾಲಿ ಅನ್ಸಕ್ಕೆ ರೀ. ಇಲ್ಲಾರು ನಮ್ಮ ಮಮ್ಮಿ ಇಲ್ಲೇ ಒಂದು ಯಾವ್ದಾರು ರೂಮ್ದಾಗ ಕುಂತ ರೀಲ್ಸ್ ಅದು ನೋಡ್ಕೊಂತ ಕುಂದಿರ್ತಿದ್ರು. ಅವ್ರು ಎಂಜಾಯ್ ಮಾಡತ್ತಾರ ಪಾಪ, ಯಾಕಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಯಾರಿಗಾದ್ರೂ ಪೀಸ್ ಆಫ್ ಮೈಂಡ್ ಇರ್ತೈತಲ್ಲ ರೀ. ಅವ್ರ ಟೀಚರ್ ಜೊತೆ ಎಲ್ಲರೂ ದಂಡೇಲಿಗೆ ಹೋಗ್ಯಾರ, ಅವ್ರು ಎಂಜಾಯ್ ಮಾಡತ್ತಾರೆ. ಈಗ ಹಗಲ ಮೇಲೆ ಕಾಲೇಜ್ ಏನು ಮಾಡ್ತೀನಿ ಕೇಳಕ್ಕೆ ಬರೋಂಗಿಲ್ಲ. ಹೆಂಗೆ ಸಾಕತ್ ಬಿಟ್ಟು ಮನೆ ಖಾಲಿ ನಮ್ಮ ತಂಗಿನೂ ಕಾಲೇಜ್ ಹೋಗ್ಬಿಟ್ಟಾಳೆ ಇವತ್ತು. ಅದ್ರ ಜೊತೆ ಪಪ್ಪನೂ ಹೊರಗೆ ಹೋಗ್ಯಾರ, ಬರ್ದಾತಾರೆ. ಪಪ್ಪ ನಾನು ಇಬ್ಬರು ಅದೇ ಮನ್ಯಾಗ ಆರಾಮ್ ಯೂಟ್ಯೂಬ್ ವೀಡಿಯೋಸ್ ನೋಡತ್ತೀವಿ, ನಕ್ಕೊಂತ ಕುಂತೇವಿ. ಅವ್ರು ಊಟಕ್ಕೆ ಹೋಗ್ಯಾರ, ಎಲ್ಲ ಊಟ ಮಾಡಿದ್ರೆ ಅವರು ಹೊರಗೆ ಹೋಗ್ಯಾರಿಗೆ. ಎಷ್ಟೋದಂತ ಇರ್ತೀರಿ ನಾ ಗೋಡ್ಯಾಗ. ನನ್ನ ಕಡೆ ಗಾಡಿ ಇತ್ತು, ನಾನು ಹೋಗಿದ್ದೆ. ಇಲ್ಲ ನಮ್ಮ ಶಿರೋನ್ ಕರೆಕ್ಟ್ ಇತ್ತು, ಶಿರೋನ್ ತೊಗೊಂಡು ಹೋಗಿದ್ದೆ. ನಮ್ದು ಗಾಡಿನೂ ಇಲ್ಲ, ಅದಕ್ಕೆ ಸುಮ್ಮ ಕುಂತೇನೆ. ಆ್ಯಂಡ್ ಏನ್ರಿಪ್ಪ ಅಂತ ಈ ರೂಮ್ ಭಾಳ ಹೊಲಸೈತಿ. ಆ್ಯಟ್ ಪ್ರೆಸೆಂಟ್ ರೂಮ್ ಭಾಳ ಹೊಲಸೈತಿ. ಇಲ್ಲಿ ನೋಡ್ರಿ, ಒಗದು ಹಾಕುವಂಥ ಅರ್ಬಿ ಅಲ್ಲ, ಸಾರಿ ಇದೆಲ್ಲ ಒಗದು ಹಾಕಿದ್ದು ಮಡಿಚಿಡ್ಬೇಕು, ಇಟ್ಟಿಲ್ಲ. ನಮ್ಮ ಮಮ್ಮಿ ಬೈತಾರೆ ಇದನ್ನು ತೋರಿಸ್ಮ್ಯಾಗ, ಎದಕ್ಕೆ ತೋರಿಸಿದ್ದೀನಿ ಹೊಲಸೈತಿ ಮನೆ ಅಂತಾರೆ. ಅನ್ನೋರು ಅಂತಾರೆ ರೀ. ಯಾರೇನ ಎಲ್ಲದಕ್ಕೊಂದು ಮಾತಾಡತ್ತಾರೆ. ನೀವೊಂದು ಮದುವೆ ಹೋಗಿರ್ತೀರಿ, ಫ್ಯಾಮ್ಲಿ ಒಂದು ಮದುವೆ ಹೋಗಿರ್ತೀರಿ, ಎಲ್ಲ ಸುದ್ದಿ ಇರ್ತೈತಿ. ಮಂದಿ ಏನಂತ ಬಂದುಬಿಡ್ತಾರೆ ಹೇಳ್ರಿ, ಮಡಿಕೆ ಕಾಳು ಪಲ್ಯ ಸರಿ ಇದ್ದಿದ್ದಿಲ್ಲ, ಬದನೆಕಾಯಿ ಪಲ್ಯ ಸರಿ ಇದ್ದಿರ್ಕಿಲ್ಲ. ಜನ ಮಾತಾಡೋರಿ ರೀ. ಅದ್ರ ಹಿಂದೆ ಅವ್ರ ತಂದೆ ತಾಯಿ, ಹುಡುಗನ ಮಮ್ಮಿ ಪಪ್ಪ ಇಲ್ಲ ಹುಡುಗಿ ಮಮ್ಮಿ ಪಪ್ಪ ಎಷ್ಟು ಸ್ಟ್ರಗಲ್ ಮಾಡಿ ರೊಕ್ಕ ಹೊಂದಿಸಿ ಸಾಲ ಸೋಲ ಮಾಡಿ ಮದುವೆ ಮಾಡ್ತಿರ್ತಾರೆ ಅಂತ ಯಾರಿಗೂ ಕಣ್ಣಿ ಕಾಣಂಗಿಲ್ಲ. ಅಡುಗೆ ಚಲೋ ಆಗಿರ್ತೈತಿ, ಹುಡುಗಿ ಚಂದಿಲ್ಲ ರೀ, ಹುಡುಗ ಕಪ್ಪದಾನ್ರಿ, ಹುಡುಗಿ ಭಾಳ ಹೈಟ್ ಅದಾಳ್ರಿ, ಹುಡುಗಿ ಭಾಳ ಕುಳ್ಳಿ ಅದಾಳ್ರಿ, ಹುಡುಗ ಭಾಳ ದಪ್ಪದಾನ್ರಿ. ಮಾತಾಡತ್ತಾರ ರೀ, ಏನು ಮಾತಾಡತ್ತಾರ. ಅದಕ್ಕೆ ಇವ್ರು ಯಾರನ್ನ ಮದುವೆ ಕರಿಬಾರ್ದು, ಸುಮ್ಮನೆ ಪರ್ಸನಲಾಗಿ ಒಂದು ಗುಡಿಯಾಗೂ ಮದುವೆ ಹೋಗ್ಬೇಕು. ಬೆಸ್ಟ್ ಕೆಲಸ ಇಲ್ಲ, ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು. ಇದು ಭಾಳ ರೊಕ್ಕ ಆಳ್ರಿಪ್ಪ, ಅದನ್ನು ತೊಗೊಂಡು ಎಲ್ಲ ರೆಡಿ ಜಗ ತಡ್ಡಾಡ್ಬೋದು. ಆ್ಯಂಡ್ ಇದು ನಮ್ಮ ಕಡೆ ಒಂದು ಮಷೀನ್ ಐತೆ ರೀ, ಟಿ ಶರ್ಟ್ ಪ್ರಿಂಟಿಂಗ್ ಮಷೀನ್ ಇದೆ. ಆ್ಯಂಡ್ ಆ ಮಷೀನ್ ನಮ್ಮ ಅಣ್ಣ ತರಿಸ್ಕೊಟ್ಟಾನೆ. ನಾ ಅದನ್ನು ಇನ್ನೂ ಮಾಡತ್ತಿಲ್ಲ, ನನಗೆ ಇನ್ನೂ ಬುಡಕ್ಕೆ ಬೆಂಕಿ ಹತ್ತಿಲ್ಲ. ಅದ್ರ ಸಂಬಂಧ ಲೈಫ್ ಭಾಳ ಪ್ರಿಷಿಯಸ್ ಐತೆ ರೀ, ನಿಮಗೂ ಗುರ್ತೈತಿ. ನಂದು ಏಜಿನ ಪ್ರಕಾರನ ಇವತ್ತು ಎಲ್ಲ ಇರ್ಬೇಕಿತ್ತು, ಇನ್ನೂ ಅಲ್ಲಿಲ್ಲ. ಅದರ ಸಂಬಂಧ ಏನ್ರಿಪ್ಪ ಅಂತ ನಾವು ವಾಪಸ್ ಟಿ ಶರ್ಟ್ ಏನು ಸ್ಟಾರ್ಟ್ ಮಾಡಕ್ಕಂತ ಮಾಡೀನಿ. ಫಾಲೋ ಇನ್ಸ್ಟಾಗ್ರಾಮ್ ಐಡಿ ರೀ, ಅದೇನ್ರಿಪ್ಪ ಅಂತ ಝೆನ್ ಕ್ಲೋತಿಂಗ್ ಐತಿ, XEN_CLOTHING ಅಂತ ಐತಿ. ಝೆನ್ ಕ್ಲೋತಿಂಗ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ದ ಪೇಜ್ ಐತಿ. ಆ್ಯಂಡ್ ನಾವು ಆರ್ಡರ್ಸ್ ಅದು ಎಲ್ಲ ಮಾಡ್ತೈತಿ. ಇನ್ ಕೇಸ್ ನಿಮ್ಗೆ ಯಾವ್ದೇ ರೀತಿಯಿಂದ ಟಿ ಶರ್ಟ್ ಪ್ರಿಂಟ್ ಐತ್ರಿಪ್ಪ ಅಂತ ತಿಕ್ಕೋರಿ, ಓವರ್ ಸೈಜಿಗೆಲ್ಲ ಯಾವ್ದಾರ ಡಿಸೈನ್ ಐತೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್. ಪೇಜ್ದಾಗ ಎಲ್ಲರೂ ಹಾಕಿರ್ತಾನೆ, ಆ ಪೇಜಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಹೋದ IPL ಲಾಸ್ಟ್ ಮಾಡಿದ್ನೋ, ಈ IPL ಮಾಡೋಕ್ಕಾಗಿಲ್ಲ. ಆಗ ನಮ್ಮ ಒಂದು ಸ್ವಲ್ಪ ಜಂಜಟ್ ನಡೀತಿತ್ತು. ಇನ್ಮ್ಯಾಗ ಅದು ಚಾಲೂ ಆಕೈತಿ. ಯಾಕಂತಂದ್ರೆ ಏನಾರ ಒಂದು ಇನಿಷಿಯೇಟಿವ್ ತೊಗೊಳೋನಲ್ರಿ. ಏನೊಬ್ರು ಕಷ್ಟಪಟ್ಟು ನಮಗೆ ಸಂಬಂಧ ಅಂತ ಮಷೀನ್ ತರಿಸ್ಕೊಟ್ಟಾರ ಅಂತಂದ್ರೆ ನಾವು ಅದು ಮಾಡಲಿಲ್ಲ ಅಂತ ತಪ್ಪಾಕೈತಿ. ಅದಕ್ಕೆ ನಮ್ಮಣ್ಣ ತರಿಸ್ಕೊಟ್ಟಾನ ಅದನ್ನು, ಅದ್ರ ಸಂಬಂಧ ಮಾಡ್ಬೇಕಂತ ಚಾಲು ಮಾಡ್ತೀನಿ. ಯಾಕಂದ್ರೆ ನನ್ನ ಸೆಲ್ಫಿಗೆ ನಾ ಬಿಸಿ ಇಟ್ಕೋಬೇಕು ಇನ್ಮ್ಯಾಗಿಂದ. ಯಾಕಂತ ತಲೆ 108 ಓಡಬಾರ್ದಂತ ಬಿಸಿ ಇರ್ರಿ. ನಿಮ್ಗೂ ಹೇಳತ್ತೀನಿ, ಈಗ ನಂದು ಹೆಂಗೆ ನಾ ಚೇಂಜ್ ಮಾಡ್ಕೊತೀನಿ, ನಿಮಗೂ ತೋರ್ಸೋಣಂತ. ಆ್ಯಂಡ್ ಬರ್ರಿ ಸ್ಟೇಟ್ಯೂನ್ ಆಗಿರಿ ಫ್ಯಾಮ್ಲಿ, ಲೆಟ್ಸ್ ಗೋ. 2 hours later. ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಇವತ್ತು ಇನ್ನೂ ಚಿನ್ನಿ ಬಂದಿಲ್ಲಲ್ಲ, ಅದಕ್ಕೆ ನಾನು ಪಪ್ಪಾದೇವಿ. ಆ್ಯಂಡ್ ಕರೆಕ್ಟ್ 2 ಪ್ಯಾಕೆಟ್ ಬ್ರೂ ಐತೆ ನೋಡ್ರಿ. ಅದ್ರ ಸಂಬಂಧ ಏನ್ರಿಪ್ಪ ಅಂತ ನನಗೆ ಪಪ್ಪಾಗ ಕಾಫಿ ಮಾಡ್ಕೊಳಕತ್ತೀನಿ. ಆ್ಯಂಡ್ ಬರ್ರಿ ಎಲ್ಲಕ್ಕಿಂತ ಫಸ್ಟಿಗೆ ನಾ ಹೆಂಗೆ ಮಾಡ್ತೇನೆ ಏನು ಮಾಡ್ತೇನೆ ಫಸ್ಟ್ ಅಂತಂದ್ರೆ ನಾ ಹಾಲು ಕುದಿಸ್ತೀನಿ. ಹಾಲು ಕುದಿಸಿದ್ಮ್ಯಾಗ ಒಂದು ಕಪ್ ಒಳಗೆ ಸಕ್ಕರೆ ಹಾಕ್ತೀನಿ, ಆಮ್ಯಾಗ ಇದು ಬುರುದು ಪುಡಿ ಹಾಕ್ತೀನಿ, ಅದರೊಳಗೆ ಹಾಲು ಹಾಕ್ತೀನಿ. ಹಿಂಗೆ ಸ್ಟೇರ್ ಮಾಡಿ ಗಡ್ಡು ಕುಡಿದ್ಬಿಟ್ರೆ ಈಗ ನಮ್ಮ ಹಂಗಾಗೈತ್ರಿ, ಡೇಂಜರ್ ಆಗೈತ್ರಿ ಕಾಫಿ. ಮತ್ತು ಅದ್ರ ಮ್ಯಾಗ ಸ್ವಲ್ಪ ಹಾಲಿಂದ ಹಾಕೀನಿ, ಹಾಲಿಂದ ಒಂದು ಸ್ವಲ್ಪ ಹಾಕಿ ಡೇಂಜರ್ ಕಾಣತೈತಿ. ಬರ್ರಿ ಪಪ್ಪ ಕೊಡೋನ ನಾನು ಕುಡಿತೇನಂತ. ಚಿನ್ನಿ ಬಂದ್ಮ್ಯಾಗ ಗುಡಿ ಹೋಗ್ರಿ ಇವತ್ತು ಶನೀಶ್ವರ. ಯಾದ ಕಡಪಾಯಿ ಮಣ್ಣೆ ಜಿತು ಬೀಗ ಯಾರ ತೇರಿ ಯಾದ ಹಿಂಗ್ಯಾರ ಹಾಕ್ತಾರಲಿ ಸಚಿ ನಿಂದು ಗೇರ್ಲಿ ಇದೆ, ಗೇರ್ ಸಂಬಂಧ ತಂಗಿದೆ ಹೊಸ ಚಪ್ಪಲ್ ಬೋಣಿಗೆ ಆಗೈತಿ. ಚಪ್ಪಲ್ ಅಲ್ಲ, ಪ್ಯಾಂಟ್ ಅದ. ಹಾಡು ಕೇಳ್ರಿ. ಗೀತಾ ಮೇಗಾಯಿ ಕದೆ ಚಾತಿ ಒಂದು ಮಾತಲ್ಲಿ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇದು ಎಳ್ಳದು ಐತಿ. ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಸೋಮೇಶ್ವರ ಹೊಂಟೈತಿ. ಬರೀ ಸೋಮೇಶ್ವರಕ್ಕೆ ಹೋಗಿ ಶನೀಶ್ವರಕ್ಕೆ ಹೋಗ್ಬರ್ನು ಅಂತ ಚಿನ್ನಿ ಸಂಬಂಧ ವೇಟ್ ಮಾಡ್ತಿದ್ವಿ. ಬಟ್ ಚಿನ್ನಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಲ್ಲ, ಒಳ್ಳೆ ನಾ ತಾಳೆ ಎಂಡ್ ಮೂಮೆಂಟ್ನಾಗ.
ಹಾಯ್ ಶನೀಶ್ವರ್ಗೆ ಹೋಗಿ ಬಂದಿಲ್ಲ ಇವತ್ತು ಹೋಗ್ಬೇಕಲೇ ಬರ್ರಿ ಫ್ಯಾಮ್ಲಿ ಇಲ್ಲಿ ನೋಡ್ರಿ ಫ್ಯಾಮ್ಲಿ ತೇಜಸ್ವಿನಿ ಬ್ರಿಡ್ಜ್ ಕಡೆ ಯಾವ ಪರಿ ಇದೆ ಐತ್ರಿಪ್ಪ ಟ್ರಾಫಿಕ್ ಜಾಮ್ ತೆಗ್ಗ ತೊಡ್ಯಾರ್ರಿ ಪೂರ ಯಾವ ಪರಿ ಟ್ರಾಫಿಕ್ ಜಾಮ್ ಐತೆ ನೋಡ್ರಿ ಟೈಮ್ ಎಷ್ಟಾಗೈತ್ರಿ ಅಂತ 9 ಆ್ಯಂಡ್ ಸೋಮೇಶ್ವರಕ್ಕೆ ಹೋಗ್ಬೇಕಾ ಎಣ್ಣೆ ಇಲ್ಲ ಅದನ್ನು ತೇಜಸ್ವಿನಿ ಬ್ರಿಡ್ಜ್ ಕಡೆ ಫುಲ್ ಟ್ರಾಫಿಕ್ ಜಾಮ್ ಯಾವ ಪರಿ ರಶ್ ಐತ್ರಿ ಯಾವ ಪರಿ ಇಲ್ಲಿ ನೋಡ್ರಿ ಗಾಡಿ ಕಾರ್ ಗೀರ್ ಯಪ್ಪ ತುಂಬಿ ತೊಗೊಳಕೈತಿ ರಶ್ ಭಾಳ ಐತಿ ಬರ್ರಿ ಇಲ್ಲಿಂದನೇ ಹೋಗೋಣ ಅಂತ ನಾನು ಹೆಡ್ಲೈಟ್ ಆರಿಸಿಲ್ಲ ಶಾನೆ ಬರೀ ಫ್ಯಾಮ್ಲಿ ಲೆಟ್ಸ್ ಗೋ ನೋಡ್ರಿಲ್ದ ಯಾವ ಬರೀ ರಶ್ ಐತೆ ನೋಡ್ರಿಲ್ದ ಅಲ್ಲೇ ಮಠ ತುಂಬೈತಿ ಬರೀ ದರ್ಶನ ಮಾಡ್ಕೊಂಬರು ಅಲ್ಲಿಂದ ಅಲ್ಲಿ ಮಠ ಬರೀ ರಶ್ ಐತಲ್ಲ ಎಲ್ಲ ಪೂರ ರಶ್ ತುಂಬೈತಿ ಬರೀ ಇಲ್ಲಿಂದ ಪಳೆ ಹಚ್ಕೊಂಡು ಹಂಗಾಶ್ ಹಂಗೆ ಹೋಗ್ಬೇಕು 1 hour later. ಏನ್ರಿಪ್ಪ ಅಂತಂದ್ರೆ ಈಗ ಬಂದೈತಿ ಜಸ್ಟ್ ವಾಪಸ್ ಕಾರ್ ಕಡೆ ದರ್ಶನ ಮಾಡ್ಕೊಂಬಂತ್ವಿ ಆ್ಯಂಡ್ 9 ಆಗೈತೆ ಆಲ್ಮೋಸ್ಟ್ 1 ತಾಸು ಆತ ಆ್ಯಂಡ್ ಬರ್ರಿ ದರ್ಶನ ಅಂತೂ ಆಗೈತಿ ಆ್ಯಂಡ್ ಈಗ ಸೀದಾ ಅಲ್ರಿಪ್ಪ ಅಂತ ಸೀದಾ ನಿಮಗೆ ಮನ್ಯಾಗ ಸಿಗ್ತಾನೆ ಯಾಕಂದ್ರೆ ನಮ್ಮ ಅಪ್ಪಾರು ಬೈತಾರಿಪ್ಪ ಗಾಡಿ ಹೊಡಿ ಮುಂದೆ ವಿಡಿಯೋ ಮಾಡಿದರೆ ಬರೀ ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಸ್ಟೇಟಿವ್ನ ಆಗಿರಿ ಸೀದಾ ನಿಮ್ಮ ಮನ್ಯಾಗ ಸಿಗ್ತಾನೆ ಅಂತ ಶನೀಶ್ವರ ಎಲ್ಲರದು ಯಾರ್ಯಾರು ವೀಡಿಯೋಸ್ ನೋಡತ್ತಿರಲ್ರಿ ಎಲ್ಲರದು ಕಷ್ಟ ಪರಿಹಾರ ಮಾಡಲಿ ಆ್ಯಂಡ್ ಬರ್ರಿ ಲೆಟ್ಸ್ ಗೋ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಬಂದೈತಿ ಜಸ್ಟ್ ಮನೆಗೆ ಟೈಮ್ ಆಗೈತ್ರಿ 10:15 ನೋಡ್ರಿ ನನ್ನ ಶಿರಾ ಅಂತ ಕ್ಯೂಟ್ ಕಾಣತೈತೆ ನೀನು ತೊಳೆದೇನ್ರಿ ಚಂದಾಗ ಈಗ ಜಸ್ಟ್ ಬಂದೈತೆ ಮನೆಗೆ ಆ್ಯಂಡ್ ಬರ್ರಿ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಕೆಲಸಗಳು 108 ಇವೆ ನಮ್ಮ ಆರು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬರ್ಕೊಂಡು ಮಾಡಿದ್ದೆ ಫುಲ್ ಟ್ಯಾಂಕಾಗಿ ಹಾಕ್ಸ್ಕೊಂಬಂದೆ ನಾಳೆಗೆ ಮತ್ತೆ ಹೋಯ್ತಾ ನಾಳೆ ಸಂಡೇ ಇರ್ತೀರಿ ಅದಕ್ಕೆ ಎಲ್ಲರೂ ಹೋಯ್ತಾಳೆ ಕಾಯ್ ಸಾಲ ಮೀ ಒಲ ನನ್ನ ಬಂಗಾರ ಅದೊಂದು ರೀಲ್ ಐತೆ ನೋಡ್ರಿಲ್ಲ ಏನು ಮಾಡಾಕತ್ತಿ ಬಂಗಾರು ಅಂತಂತ ನಾವು ಬೈ ಡೇಂಜರ್ ಐತೆ ಏನರ ಒಂದು ಡೈಲಾಗ್ ಹತ್ತಿದೆ ಡೈಲಾಗ್ ಹೇಳಿ ನಿನಗೆ ನನ್ನ ಮ್ಯಾಗ ಪ್ರೀತಿ ಐತಿ ನನಗೆ ನಿನ್ನ ಮ್ಯಾಗ ಪ್ರೀತಿ ಇದೆ ಹೆಂಗೆ ನಿನಗೆ ನನ್ನ ಮ್ಯಾಗ ಪ್ರೀತಿ ಐತಿ ನನಗೆ ನಿನ್ನ ಮ್ಯಾಗ ಪ್ರೀತಿ ಐತಿ ಬಂಗಾರು ಅಂತ ನೀವು ಮಾಡೋ ಡೇಂಜರ್ ಆ್ಯಂಡ್ ಬರೀ ಜಾಸ್ತಿ ಬಂದೈತೆ ಮನೆಗೆ ಒಬ್ಬ ಕ್ಯೂಟ್ ಕಾಣಕತ್ತೈತೆ ನಮ್ಮ ಹುಡುಗಿ ಏನು ಮಾಡ್ತಾನ ರಾಜ ಕ್ಯಾ ಬಾ ಅಣ್ಣವ್ಲಿ ಏನು ಮಾಡಕತ್ತೀಯ ದುಮ್ಯಪ್ಪ ಎಲ್ಲೋಗವ ಅಲ್ಲಿ ತೋರ್ಸಿ ಎಲ್ಲರಿಗೂ ಎಲ್ಲೋಗವ ಇಷ್ಟು ಪ್ರೀತಿ ಮಾಡ್ರೆ ಸಾಕಿ ಅವಂಗ ನಡಿ ಅಂತ ನೀನು ಅಷ್ಟು ಶಾಲೋ ನಾವು ಬರೀ ಶನೀಶ್ವರಂದ ದರ್ಶನ ಆತ ಅದು ಅಮಾವಾಸ್ಯೆ ಬಂದೈತಿ ಶನಿವಾರ ದಿನ ಆಫ್ಟರ್ 13 ಇಯರ್ಸ್ ಅಂತ ಟೈಮ್ ನೋಡ್ರಿ ಶಾಯ್ ಕುಡಿಯಾಕ ಹೋದಾಳಕಿ ಶಾಯ್ ಪ್ರತೀಕ್ ಸರ್ ಬಿಕಾಸ್ ಆಫ್ ದಿಸ್ ಮೆಂಟಲ್ ಪೀಸ್ ಚಲೋ ಇರ್ಬೇಕು ಯಾಕಪ್ಪ ನಿಂದು ಮೆಂಟಲ್ ಪೀಸ್ ಆರಾಮದಿಯಲ್ಲ ನೀನು ಯಾರಿಲ್ಲ ಅಂದ್ರೆ ಆರಾಮ್ ಇರ್ಬೇಕಾಗ್ತೈತಿ ನನ್ನ ಬಂಗಾರಿ ಒಟ್ಟಿಗೆ ಗುಡ್ ನೈಟ್ ಹೇಳಕ್ಕೆ ಬರತ್ತಾಳ ರೀ ಒಟ್ಟಿಗೆ ಗುಡ್ ನೈಟ್ ಹೇಳೀನೀಗ ಆ್ಯಂಡ್ ಟೈಮ್ ಆಗೈತ್ರಿ ಇವತ್ತೊಂದು ಸ್ವಲ್ಪ ಜಲ್ದಿ ಮಕ್ಕೊಳತ್ತೀನಿ ಆ್ಯಂಡ್ ಟೈಮ್ ಎಷ್ಟಾಗೈತ್ರಿ 2:30 ಆಗೈತಿ ಈ ಬ್ಲಾಗ್ ಎಡಿಟ್ ಮಾಡೋಂಗಿಲ್ಲ ಮುಂಜಾನೆ ಮಾಡ್ತೀನಿ ಆ್ಯಂಡ್ ಐ ಹೋಪ್ ನೀವು ಇವತ್ತು ಈ ಬ್ಲಾಗ್ ಸೇರ್ತಾನೆ ಮಾಡಿ ನಿಮಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ ಪರಂಪರ ಮುಂದುವರಿಸೋಣ ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಸೊ ಏನಂತ್ರಿ ನೀವು ಬ್ಲಾಗ್ದಾಗ ಸೊ ತಪ್ಪಕ್ಕೆಲ್ಲ ಸ್ಟೇ ಸೆಕ್ಸಿ ಬಾಯ್ ಹಾಗೇ ಅದ್ರ ಜೊತೆ ಏನ್ರಿಪ್ಪ ಇನ್ನೊಂದು ಸ್ವಲ್ಪ ದಿನ ಡೈಲಿ ಬ್ಲಾಗ್ ಅಡ್ಜಸ್ಟ್ ಮಾಡ್ಕೊರಿ ಅದಾದ್ಮೇಲೆ ಹೊಸ ಕಂಟೆಂಟ್ ತರೋಣ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ ಕಲಿಕೆ